ಹಾಯ್ ಸ್ಟೂಡೆಂಟ್ಸ್, ಈ ಸಲ ಪಾಸ್ಔಟ್ ಆದರೆ ಒಂದು ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಜಾಬ್ ಫೇರ್ ಮೇಲೆ ಜಾಬ್ ಫೇರು, ಜಾಬ್ ರಿಕ್ರೂಟ್ಮೆಂಟ್ ಹೈರಿಂಗ್ ಬೇರೆ ಬೇರೆ ಕಂಪ್ನಿಗಳು ಹೈರಿಂಗ್ ಮಾಡ್ತಿದ್ದಾರೆ. ಪ್ರತಿಯೊಂದು ಕಂಪ್ನಿಗಳಲ್ಲೂ ಹೈರಿಂಗ್ ಆಗ್ತಾ ಇದೆ ಇವಾಗ. ಸೊ ಅದರಿಂದ ಹೇಳ್ತಾರೆ ಈ ವರ್ಷ ಎಕ್ಸಿಟ್ ಆಗೋ ಬ್ಯಾಚ್ಗೆ ಸೊ ಒಂದೊಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಅದರಿಂದ ಯಾರು ಮಿಸ್ ಮಾಡೋಕೆ ಹೋಗಬೇಡಿ. ಪ್ರತಿಯೊಂದು ವಿಡಿಯೋ ನಿಮ್ಗೆ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. ಸೊ ಇದೇ ಥರ ನಿಮಗೆ ಡೈಲಿ ಜಾಬ್ ಅಪ್ಡೇಟ್ಸ್ 100% ಜೆನ್ಯೂನ್ ಆಗಿರೋದಂಥ ಜಾಬ್ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ನೋಡೋಣ ಬನ್ನಿ. ಕ್ಯಾಬ್ ಜಮಿನಿಯಲ್ಲಿ ಹೈರಿಂಗ್ ಆಗ್ತಾ ಇದೆ. ಕಂಪನಿ ನೇಮ್ ಬಂದ್ಬಿಟ್ಟು ಕ್ಯಾಬ್ ಜಮಿನಿ ಆ್ಯಂಡ್ ಪೋಸ್ಟ್ ನೇಮ್ ಬಂದ್ಬಿಟ್ಟು ಸಾಫ್ಟ್ವೇರ್ ಡೆವಲಪರ್. ಹೌದಾ? ಸೊ ನಿಮಗೆ ಟೋಟಲ್ ಪೋಸ್ಟ್ ಮತ್ತು ಲೊಕೇಶನ್ ಬೆಂಗಳೂರು ಅಂತ ಹೇಳಿದ್ದಾರೆ, ಆದರೆ ಪೋಸ್ಟ್ ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಅಪ್ಲೈ ಮಾಡೋ ಆನ್ಲೈನ್ ಇರುತ್ತೆ. ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ. ಎಂಡ್ ತನಕ ನೋಡಿ. ಲಾಸ್ಟ್ ಡೇಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡಿ. ಹೂ ಕ್ಯಾನ್ ಅಪ್ಲೈ ಅಂದರೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಮೇಲ್ ಆ್ಯಂಡ್ ಫೀಮೇಲ್, ಡಿಗ್ರಿ ಕಂಪ್ಲೀಟ್ ಆಗಬೇಕು. ಸ್ಯಾಲರಿ ಬಂದ್ಬಿಟ್ಟು 4 to 8 lakh ಇರುತ್ತೆ. ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. 4 to 8 lakh. ಹೌದಾ? ಸೊ ಇಂಟರ್ವ್ಯೂ ಚೆನ್ನಾಗಿ ಮಾಡಿದ್ರೆ 8 lakh ಹೋಗ್ಬೋದು, ಅದಕ್ಕೆ ಜಾಸ್ತಿನೇ ಹೋಗ್ಬೋದು. ಆದರೆ ನಿಮಗೆ ಮಿನಿಮಮ್ 3.5 4 ಸಿಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ನಿಮ್ಗೆ ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ. ಆಮೇಲೆ ಆನ್ಲೈನ್ ಅಸೆಸ್ಮೆಂಟ್ ಕೊಡ್ತಾರೆ. ಯಾವ ಥರ ಕೊಡ್ಬೋದು, ಏನೇನು ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಎಂಡ್ ತನಕ ನೋಡಿ. ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ, ಅಲ್ಲಿ ಏನು ಕೇಳ್ಬೋದು ಅಂತ ಕೂಡ ಹೇಳ್ತೀನಿ. ಆಮೇಲೆ ಬ್ಯಾಕ್ಗ್ರೌಂಡ್ ಚೆಕ್ಅಪ್ ಇರುತ್ತೆ. ನಿಮ್ಮ ಡಿಗ್ರಿ ಕರೆಕ್ಟ್ ಆಗಿಲ್ಲ ಚೆಕ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ನ ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಆಫರ್ ಲೆಟರ್ ಕೊಡ್ತಾರೆ, ಸ್ಯಾಲರಿ ಡಿಸ್ಕಷನ್ ಮಾಡಿ. ಆಮೇಲೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆಗಿರಬೇಕು. ಇವಾಗ ನೋಡಿ, ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ರೂಲ್. ಅಂದ್ರೆ ಈ ರೂಲ್ ಮೇಲೆ ನಿಮ್ಗೆ ಏನೇನು ಕ್ವಶನ್ಸ್ ಕೇಳ್ಬೋದಪ್ಪ ಅಂತ ನನಗೆ ಗೊತ್ತಿರೋ ಪ್ರಕಾರ. ಸೊ ಪ್ರಾಕ್ಟೀಸ್ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಕಾಮನ್ ಆಗಿ ಅದಕ್ಕೂ ಇದ್ದೇ ಇರುತ್ತೆ. ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ವಿತಿನ್ 1 minute ಒಳಗೆ ಇರಬೇಕು. ಇಂಟರ್ವ್ಯೂ ಒಳಗೆ ಕೇಳುತ್ತಾ ಅದರಲ್ಲಿ ಏನೇ ಇರಬೇಕು, ನೇಮು, ಎಜುಕೇಶನ್, ಲೊಕೇಶನ್ ಅಂಡ್ ಹಾಬೀಸ್ ಅದರಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು. ಹೌದಾ? ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ. ಸೊ ನಿಮ್ಮ ಹಾಬೀಸ್ ಬಂದ್ಬಿಟ್ಟು ಅಕ್ಯುರೇಟ್ ಆಗಿರಬೇಕು. ಯಾವ್ದು ಹಾಬೀಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ಡೀಪ್ ನಾಲೆಜ್ ಇರಬೇಕು. ಈಗಲೇ ಹೇಳ್ತಾ ಇದೆ. ಸೊ ಬಾಯಿ ಬಂದದ್ದು ಯಾವುದನ್ನು ಹಾಬೀಸ್ ಹೇಳಕ್ ಹೋಗಬೇಡಿ ಅಲ್ಲಿ ಇಂಟರ್ವ್ಯೂ ಅಲ್ಲಿ. ಸೊ ನೆಕ್ಸ್ಟ್ ಪವರ್ BI ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋಗಿ. ಅದ್ರ ರಿಲೇಟೆಡ್ ಕ್ವಶನ್ಸ್, ಇಂಟರ್ವ್ಯೂ ಕ್ವಶನ್ಸ್ ಪವರ್ BI ಅಂತ ಹೇಳಿದ್ರೆ 100% ನಿಮ್ಗೆ ಸಿಗುತ್ತೆ. ಡೇಟಾ ಮಾಡೆಲ್ಸ್ ಅಂಡ್ ರಿಲೇಟೆಡ್ ಕ್ವಶನ್ಸ್ ನೋಡ್ಕೊಂಡು ಹೋಗಿ. ಡೇಟಾ ಮಾಡೆಲ್ಸ್ ಬಗ್ಗೆ ನೋಡ್ಕೊಂಡು ಹೋಗಿ. ಆಮೇಲೆ ಡೇಟಾ ಪೈಪ್ಲೈನ್ ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋಗಿ. ಆಮೇಲೆ SQL ಅಂಡ್ ಡೇಟಾ ವೇರ್ಹೌಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಹೌದಾ? ಸೊ ನೆಕ್ಸ್ಟ್ ಗೆಟ್ ನಾಲೆಜ್ ಅಬೌಟ್ ದಿ ಕ್ಯಾಬ್ ಜಮಿನಿ ಕಂಪ್ನಿ. ಆ ಕಂಪ್ನಿ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಓದ್ಕೊಂಡು ಹೋಗಿ. ಏನು ವರ್ಕ್ ಮಾಡುತ್ತೆ, ಯಾವ ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹೋಗಿ. ಅದು ಕೇಳೋ ಚಾನ್ಸಸ್ ಇರ್ತದೆ. ಹೌದಾ? ಸೊ ಏನೇನು ಅವ್ರ ಸ್ಕಿಲ್ ಏನೇನು ಪ್ರಿಫರ್ ಮಾಡ್ತಿದಾರಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇನ್ ಡೆವಲಪಿಂಗ್ ದ ಅಂಡ್ ಆಪ್ಟಿಮೈಸಿಂಗ್ ಕಾಂಪ್ಲೆಕ್ಸ್ ಪವರ್ BI ಸೊಲ್ಯೂಷನ್. ಹೌದಾ? ಸೊ ಪವರ್ BI ಅಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅಂಡ್ ಇಂಪ್ಲಿಮೆಂಟ್ ದ ಸ್ಕೇಲೆಬಲ್ ಡೇಟಾ ಮಾಡೆಲ್ಸ್ ಬಗ್ಗೆ ನಾಲೆಜ್ ಇರಬೇಕು. ಇನ್ ಡೆಪ್ತ್ ನಾಲೆಜ್ ಆಫ್ ದಿ ಡೇಟಾ ಇಂಟಿಗ್ರೇಷನ್ ಟೆಕ್ನಿಕ್ಸ್ ಅಂಡ್ ಟೂಲ್ಸ್. ಡೇಟಾ ಇಂಟಿಗ್ರೇಷನ್ ಅಂತ ಟೂಲ್ಸ್ ಬಗ್ಗೆ ಅದರ ಇನ್ ಡೆಪ್ತ್ ನಾಲೆಜ್ ಇರಬೇಕು. ಎಕ್ಸ್ಪೀರಿಯನ್ಸ್ ವಿತ್ ದ ಡೇಟಾ ಪೈಪ್ಲೈನ್ ಅಂಡ್ ಆಟೋಮೇಷನ್. ಡೇಟಾ ಪೈಪ್ಲೈನ್ ಮತ್ತೆ ಆಟೋಮೇಷನ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಅಂಡ್ ಅಡ್ವಾನ್ಸ್ಡ್ ನಾಲೆಜ್ ಡ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಂಡ್ ಡೇಟಾ ಮಾಡೆಲಿಂಗ್. ಹೌದಾ? ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಇನ್ SQL ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ನಾಲೆಜ್ ಇರಬೇಕು. ಸೊ ಕೆರಿಯರ್ ಗ್ರೋತ್ ಬಂದ್ಬಿಟ್ಟು ಒಂದು ಒಳ್ಳೆ ಅಪಾರ್ಚುನಿಟಿ ಇದರಲ್ಲಿ ಸೆಲೆಕ್ಟ್ ಆದರೆ ಕಂಪನಿ ಆಫರ್ಸ್ ವೈಡ್ ರೇಂಜ್ ಆಫ್ ದ ಕ್ಯಾರಿಯರ್ ಪಾತ್ಸ್ ಅಂಡ್ ಇಂಟರ್ನಲ್ ಅಪಾರ್ಚುನಿಟೀಸ್ ವಿತ್ ಇನ್ ದ ಕ್ಯಾಬ್ ಜಮಿನಿ ಗ್ರೂಪ್. ಹೌದಾ? ಅವ್ರದೇ ಒಂದು ಗ್ರೂಪ್ ಇರ್ತಾರೆ, ದೊಡ್ಡ ಕಂಪ್ನಿ, ಸಣ್ಣ ಕಂಪ್ನಿ ಅಲ್ಲ. ಸೊ ನಿಮ್ಗೆ ಒಳ್ಳೆ ಅಪಾರ್ಚುನಿಟಿ ಇದೆ ಕೆರಿಯರ್ ಗ್ರೋತ್ ಮಾಡ್ಕೊಳ್ಳಿಕ್ಕೆ. ಯು ವಿಲ್ ಆಲ್ಸೋ ಗೆಟ್ ದ ಪರ್ಸನಲೈಸ್ಡ್ ಕ್ಯಾರಿಯರ್ ಗ್ರೋತ್ ಗೈಡೆನ್ಸ್ ಫ್ರಮ್ ದ ಅವರ್ ಲೀಡರ್ಸ್. ಹೌದಾ? ನಿಮ್ ದೊಡ್ಡ ಮೇಲ್ಗಡೆ ಇರೋರಿಗಿಂತ ನಿಮಗೆ ಒಂದೊಂದು ಗೈಡೆನ್ಸ್ ಸಿಗ್ತಾ ಇರುತ್ತೆ. ನೀವು ಯಾವ ತರ ಗ್ರೋ ಆಗಬೇಕು, ಯಾವ ತರ ಡೆವಲಪ್ ಆಗಬೇಕು, ಅಂದ್ರೆ ಸ್ಕಿಲ್ ನ ಡೆವಲಪ್ ಮಾಡಬೇಕಂತೇಳಿ. ಯು ವಿಲ್ ಹ್ಯಾವ್ ದ ಅಪಾರ್ಚುನಿಟಿ ಟು ಲರ್ನ್ ಆನ್ ಒನ್ ಆಫ್ ದಿ ಇಂಡಸ್ಟ್ರೀಸ್ ಲಾರ್ಜೆಸ್ಟ್ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ವಿತ್ ಆಕ್ಸೆಸ್ ಟು ದ 2,50,000 ಪ್ಲಸ್ ಕೋರ್ಸಸ್. ಹೌದಾ? ಸೊ ಇಷ್ಟು ಕೋರ್ಸ್ ಅಲ್ಲಿ ಇರುವಂತದ್ದು ನಿಮಗೆ ಕಲೀಲಿಕ್ಕೆ ಒಂದು ಅವಕಾಶ, ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ನ್ಯೂಮರಸ್ ಸರ್ಟಿಫಿಕೇಶನ್ಸ್ ವಿತ್ ಸರ್ಟಿಫಿಕೇಶನ್ ಜೊತೆ ಬರ್ತದೆ. ಹೌದಾ? ಸೊ ಅಪ್ಲೈ ಲಿಂಕ್ ಬಂದ್ಬಿಟ್ಟು ಅಪ್ಲೈ ಫಾರ್ ದಿಸ್ ಜಾಬ್ ಅವ್ರದೇ ವೆಬ್ಸೈಟ್, ಕ್ಯಾಬ್ ಜಮಿನಿ ವೆಬ್ಸೈಟ್. ಇದ್ರ ಲಿಂಕ್ ಬೇಕಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. 100% ಈ ಗ್ರೂಪ್ ಇದ್ರ ಲಿಂಕ್ ಅಲ್ಲಿ ಸಿಗುತ್ತೆ. ಇಲ್ಲಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಸಿಗಲಿಲ್ಲ ಅಂದ್ರೆ ನಂಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು 100% ನಿಮ್ಗೆ ಶೇರ್ ಮಾಡ್ತೀನಿ. ಹೌದಾ? ಸ್ವಲ್ಪ ನಿಮ್ಗೆ ಸರ್ಚ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ನಂಗೆ 100% ನೀವು ಏನಾದ್ರು ನಂಗೆ ಮೆಸೇಜ್ ಮಾಡಿದ್ರೆ ಈ ಲಿಂಕ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಜಾಬ್ ತೆಗಿಲಿಕ್ಕೆ ಅಪ್ಲೈ ಮಾಡಿ. ಯಾರು ಜಾಬ್ ಅಪ್ಲೈ ಮಾಡ್ತಿಲ್ಲ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಮ್ಮ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರ ಅಪ್ಲೈ ಮಾಡೋದು ಬರುತ್ತೆ. ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಹೇಳಿದ್ರೆ ನಿಮ್ದೆಲ್ಲ ರೆಸ್ಯೂಮ್ ಎಲ್ಲ ಅಪ್ಡೇಟ್ ಮಾಡೋದು ಬರುತ್ತೆ. ಅಕ್ಸೆಪ್ಟ್ ಆಲ್ ಕುಕೀಸ್ ಅಂತ ಕೊಡಿ. ಸೊ ನಿಮ್ಮ ರೆಸ್ಯೂಮ್ ಎಲ್ಲ ಅಪ್ಡೇಟ್ ಮಾಡಿ, ಇಮೇಲು ಮತ್ತು ನಿಮ್ದೆಲ್ಲ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ.
ಯಾರು ಅಪ್ಲೈ ಮಾಡ್ತಾರೆ ಅವ್ರು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಅಪ್ಲೈ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಈ ಲಿಂಕ್ ಬೇಕಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಗೆ ಜಾಯ್ನ್ ಆಗಿ ಆ್ಯಂಡ್ ವಾಟ್ಸಪ್ ಗ್ರೂಪ್ ಲಿಂಕ್ಗೆ ಜಾಯ್ನ್ ಆಗಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ.